ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ ಸಿ ಎಂ ಸುಭಾಸ್ ಬಾಬು, ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ನನ್ನ ಬಗ್ಗೆ ಮತ್ತು ಅನ್ಬು ಉದಯಂ ಕಚ್ಚಿ ರಾಜಕೀಯದ ಬಗ್ಗೆ ಇಲ್ಲಿ ಉತ್ಪ್ರೇಕ್ಷೆ ಮಾಡುವ ಅಗತ್ಯವಿಲ್ಲ. ಅದೇ ಸಮಯದಲ್ಲಿ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯವು ಯಾವುದೇ ಪ್ರಯತ್ನದಲ್ಲಿ ಯಾರಿಗಾದರೂ ಸಂಭವಿಸುವ ಸಹಜ ವಿಷಯ. ಅದು ಏನೇ ಇರಲಿ, ಅದು ಜಗತ್ತಿನಲ್ಲಿದೆ. ಅದನ್ನು ಸ್ವೀಕರಿಸುವ ಪ್ರಬುದ್ಧತೆ ಎಲ್ಲರಿಗೂ ಇರುತ್ತದೆ. ಆದ್ದರಿಂದ ಇಲ್ಲಿ ನನಗೆ ಸಂಭವಿಸಿದ ಯಾವುದೂ ಸ್ವಾಭಾವಿಕವಾಗಿ ಅಥವಾ ಆಕಸ್ಮಿಕವಾಗಿ ಅಲ್ಲ. ಹಾಗಿದ್ದರೂ ನಾನು ಅದನ್ನು ಹೇಗೆ ಸ್ವೀಕರಿಸಲು ಸಾಧ್ಯವಾಯಿತು ಮತ್ತು ನಾನು ಅದನ್ನು ಹೇಗೆ ಸಹಿಸಿಕೊಂಡೆ ಎಂಬ ಪ್ರಶ್ನೆಗಳೊಂದಿಗೆ ಪ್ರತಿಯೊಬ್ಬರೂ ಆಶ್ಚರ್ಯಕರವಾಗಿ ಉದ್ಭವಿಸುತ್ತಾರೆ. ಇದೆಲ್ಲವೂ ಅವರು ನನಗೆ ಬಹಳ ಚೆನ್ನಾಗಿ ಯೋಜಿಸಿದ್ದರು ಮತ್ತು ಉದ್ದೇಶಪೂರ್ವಕವಾಗಿ ಮಾಡಲಾಗಿತ್ತು ಎಂದು ನನಗೆ ತಿಳಿದಿದೆ. ಪ್ರಪಂಚದ ಎಲ್ಲಾ ಅವಧಿಗಳಲ್ಲಿ ಒಂದು ಕ್ಷೇತ್ರಕ್ಕೆ ಹೊಸಬರನ್ನು ಆ ಕ್ಷೇತ್ರದಲ್ಲಿ ಈಗಾಗಲೇ ಇರುವವರು ಈ ರೀತಿ ನಡೆಸಿಕೊಳ್ಳುವುದಕ್ಕೆ ಯಾವುದೇ ವಿನಾಯಿತಿ ಇಲ್ಲ. ಆ ಆಧಾರದ ಮೇಲೆ ನಾನು ಅವರಿಂದ ಪ್ರಭಾವಿತನಾಗಿದ್ದೆ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ನಾಗರಿಕನಾಗಿ ಆ ದಿನ ನಾನು ಎದುರಿಸಿದ ಆಡಳಿತಗಾರರ ಮೂಲಕ ನನಗೆ ಸಂಭವಿಸಿದ ಎಲ್ಲಾ ವಿಷಯಗಳನ್ನು ಶಾಂತವಾಗಿ ಎದುರಿಸಿದ್ದರಿಂದ ಈಗ ಆ ಆಧಾರದ ಮೇಲೆ ನಾನು ಇಂದು ನನ್ನ ಊರಿನಿಂದ ಸಾರ್ವಜನಿಕವಾಗಿ ಈ ಎಲ್ಲ ವಿಷಯಗಳನ್ನು ನಿಮಗೆ ಪ್ರಸ್ತುತಪಡಿಸಲು ಸಾಧ್ಯವಾಗಿದೆ. ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ನಾಗರಿಕನಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ ಮತ್ತು ಪ್ರಜಾಪ್ರಭುತ್ವವಾದಿಯಾಗಿ ನನ್ನ ಎಲ್ಲಾ ರಾಜಕೀಯ ರಕ್ಷಣೆಯೊಂದಿಗೆ ಈಗ ಒಬ್ಬ ವ್ಯಕ್ತಿಯಾಗಿಯೂ ಸಹ ನಾನು ನಿಮಗೆ ವಿಷಯಗಳನ್ನು ಮುಕ್ತವಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗಿದೆ. ನಮಗೆ ರಾಜಕೀಯ ಪ್ರಭಾವ ಬೀರಿದವರು ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಉಂಟುಮಾಡಿದವರು ಸರ್ಕಾರದಲ್ಲಿ ಸುರಕ್ಷಿತರಾಗಿದ್ದಾರೆ ಮತ್ತು ಸರ್ಕಾರವನ್ನು ಜನರ ಪ್ರತಿನಿಧಿಗಳಾಗಿ ನಡೆಸುತ್ತಿದ್ದಾರೆ. ಅವರು ಅದನ್ನೆಲ್ಲ ಮಾಡಿದ್ದಾರೆ ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಮತದಾರರ ಸಹ ನಾಗರಿಕರಿಂದ ಆಯ್ಕೆಯಾದವರು. ಇದು ಪ್ರಜಾಪ್ರಭುತ್ವದ ಆಳವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥವಾಗುತ್ತದೆಯಾದರೂ ತಮ್ಮ ಸಹ ನಾಗರಿಕರ ಬಗ್ಗೆ ಕಾಳಜಿ ವಹಿಸುವವರು ಪ್ರಜಾಪ್ರಭುತ್ವದಲ್ಲಿ ಇದನ್ನು ಗಣನೆಗೆ ತೆಗೆದುಕೊಳ್ಳುವುದು ಕರ್ತವ್ಯವಾಗಿದೆ. ಇದರಲ್ಲಿ ಪ್ರಜಾಪ್ರಭುತ್ವದ ಆಧಾರಸ್ತಂಭಗಳಾಗಿರುವ ಇವುಗಳಲ್ಲಿ ಎಲ್ಲಾ ಕಾರ್ಯಾಂಗ, ಸಂಸತ್ತಿನ ಶಾಸಕಾಂಗ, ನ್ಯಾಯಾಂಗ, ಭಾರತದ ಚುನಾವಣಾ ಆಯೋಗ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಮತ್ತು ಮಾಧ್ಯಮ, ಅವುಗಳೆಂದರೆ ನಿಯತಕಾಲಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ಗಳು, ಫೇಸ್ಬುಕ್ ಪೋಸ್ಟ್ಗಳು ಇತ್ಯಾದಿ ಸೇರಿವೆ. ಪ್ರಜಾಪ್ರಭುತ್ವ ದೇಶದಲ್ಲಿ ವಾಸಿಸುವ ನಾಗರಿಕರಲ್ಲಿ ಇಲ್ಲಿ ಯಾವುದೇ ಕ್ಷೇತ್ರವನ್ನು ಲೆಕ್ಕಿಸದೆ ಯಾವುದೇ ಸಂಬಂಧಿತ ವ್ಯಕ್ತಿಯ ಯಶಸ್ಸು ಮತ್ತು ವೈಫಲ್ಯವು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಯಶಸ್ಸು ಅಥವಾ ವೈಫಲ್ಯಕ್ಕೆ ಸಂಬಂಧಿಸಿದ ವಿಷಯವಲ್ಲ, ಇದು ಒಂದು ದೇಶಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಆ ದೇಶದಲ್ಲಿ ಜನ್ಮಸಿದ್ಧ ಜನರಾಗಿರುವ ಪ್ರತಿಯೊಬ್ಬ ನಾಗರಿಕರ ರಾಜಕೀಯ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ. ಇದು ದೇಶದ ಅಭಿವೃದ್ಧಿಯ ವಿಷಯವಾಗಿದೆ. ದೇಶದ ಜನರು ಮಾತ್ರ ಇದರಲ್ಲಿ ಪ್ರಮುಖರು. ಆದ್ದರಿಂದ ರಾಷ್ಟ್ರದ ಕಲ್ಯಾಣ ಮತ್ತು ಭದ್ರತೆ ಮತ್ತು ಜನರ ಕಲ್ಯಾಣ ಮತ್ತು ಸುರಕ್ಷತೆಯ ಆಧಾರದ ಮೇಲೆ ಇಲ್ಲಿ ಯಾವುದೇ ವ್ಯಕ್ತಿಯ ವೈಯಕ್ತಿಕ ಇಷ್ಟಾನಿಷ್ಟಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಜಾಗ ನೀಡಬಾರದು. ಮೊದಲನೆಯದಾಗಿ ನನ್ನ ಸಹ ನಾಗರಿಕರೇ, ಚುನಾವಣೆಯಲ್ಲಿ ನೀವು ಅವರಿಗೆ ಹಾಗೆ ಜಾಗ ನೀಡಿದರೆ ಅವರು ದೇಶದ ಸಂಪೂರ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡುತ್ತಾರೆ.
ಆ ಪ್ರತಿನಿಧಿಗಳು ಮುಖ್ಯವಾಗಿ ಆ ಚುನಾವಣೆಗಳಲ್ಲಿ ಅವರನ್ನು ಆಯ್ಕೆ ಮಾಡಿದ ನಾಗರಿಕರನ್ನು ನಾಶಪಡಿಸುತ್ತಾರೆ. ನಂತರ ಭಾರತದ ಚುನಾವಣಾ ಆಯೋಗದ ಮೂಲಕ ಮುಂದಿನ ಕಾರ್ಯಾಂಗ ಮತ್ತು ನ್ಯಾಯಾಂಗದಲ್ಲಿ ನೀವು ನಿಮ್ಮ ಸ್ಥಾನವನ್ನು ಕಳೆದುಕೊಳ್ಳುತ್ತೀರಿ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷನಾಗಿ ನಾನು ಸೆಂಬುಟ್ಸಿಎಂ ಸುಭಾಷ್ ಬಾಬು ಭಾರತ ಗಣರಾಜ್ಯದ ಜನರಿಗೆ ಪ್ರಜಾಪ್ರಭುತ್ವ ಎಚ್ಚರಿಕೆಯಲ್ಲಿ ಈ ಮೂಲಕ ಘೋಷಿಸುತ್ತೇನೆ. ಕೇಂದ್ರ ಸಂಸತ್ತು, ರಾಜ್ಯ ಶಾಸಕಾಂಗ ಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಸದಸ್ಯರು, ಅಂದರೆ ಪ್ರಜಾಪ್ರಭುತ್ವ ದೇಶದ ಜನರು, ಮತದಾರರಾಗಿರುವ ನಾಗರಿಕರು, ಚುನಾವಣೆಗಳ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಲ್ಲಿ ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ, ಸರ್ಕಾರಿ ರಚನೆಯಲ್ಲಿ ಎಲ್ಲಾ ಇಲಾಖಾ ಮಟ್ಟದಲ್ಲಿ ಕೆಲಸ ಮಾಡುವ ಸರ್ಕಾರಿ ನಾಗರಿಕ ಸೇವಕರು ಸ್ವಯಂಚಾಲಿತವಾಗಿ ತಮ್ಮ ಕಚೇರಿಯ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ವಿಶ್ವದ ಆಡಳಿತಗಳಲ್ಲಿ ಇದುವರೆಗಿನ ಅತ್ಯಂತ ಅಪಾಯಕಾರಿ ಸರ್ಕಾರದ ರೂಪ, ಆಡಳಿತ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಪದ್ಧತಿಗಳಲ್ಲಿ ಯಾವುದೇ ದೋಷಗಳಿಲ್ಲ, ಆದರೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ಈ ಸರ್ಕಾರವನ್ನು ನಿರ್ವಹಿಸುವ ಜನಪ್ರತಿನಿಧಿಗಳು ನಡೆಸುವ ಸರ್ಕಾರವು ಪ್ರಜಾಪ್ರಭುತ್ವವೇ ಅಥವಾ ಅಧಿಕಾರದಲ್ಲಿರುವವರು ಆಡಳಿತಗಾರರು ನಡೆಸುವ ಸರ್ಕಾರವು ಪ್ರಜಾಪ್ರಭುತ್ವವೇ ಎಂದು ನಿರ್ಧರಿಸುವುದು. ಈಗಲೂ ಸಹ ಅನ್ಬು ಉದಯಂ ಕಚ್ಚಿ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವುದನ್ನು ರಾಜಕೀಯ ದೃಷ್ಟಿಕೋನದಿಂದ ನೇರವಾಗಿ ಎತ್ತಿ ತೋರಿಸಲು ಮತ್ತು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಅದನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಿದೆ. ಏಕೆಂದರೆ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದರಲ್ಲಿ ಮುಖ್ಯವಾದ ವಿಷಯವೆಂದರೆ ಚುನಾವಣೆಗಳ ಮೂಲಕ ಈ ಜನಸಮೂಹದಿಂದ ಆಯ್ಕೆಯಾಗಬಹುದಾದ ಸಹ ನಾಗರಿಕರಲ್ಲಿ ಒಬ್ಬರು ಇಲ್ಲಿ ಅವರ ಪ್ರತಿನಿಧಿಗಳಾಗಿರುವುದು. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಯಲ್ಲಿ ಮತದಾರರು ಮತ ಚಲಾಯಿಸುವುದು ಕೇವಲ ದೊಡ್ಡ ವಿಷಯವಲ್ಲ. ಇದರಲ್ಲಿ ಯಾರ ನಾಯಕತ್ವದಲ್ಲಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕೆಂದು ಅರ್ಥಮಾಡಿಕೊಳ್ಳುವುದು ನಿರ್ಣಾಯಕ ಅಂಶವಾಗಿದೆ. ರಾಷ್ಟ್ರದ ಭವಿಷ್ಯ ಮತ್ತು ಅದರ ಜನರ ಭವಿಷ್ಯವು ಈ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಇದು ಚುನಾಯಿತರಾದವರ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಮತದಾರರು ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಸರಿಯಾದ ನಾಯಕತ್ವದಲ್ಲಿ ತಮ್ಮ ಮತಗಳನ್ನು ಚಲಾಯಿಸಬೇಕು. ಇದು ಮತದಾರರು ಚುನಾವಣೆಯಲ್ಲಿ ತಮ್ಮ ಪ್ರತಿನಿಧಿಗಳಾಗಿ ಸರಿಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವದ ಯಶಸ್ಸು ಆಡಳಿತಗಾರರನ್ನು ಅವರ ವೈಯಕ್ತಿಕ ಪಾತ್ರದ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳುವುದರಲ್ಲಿ ಮತ್ತು ದೇಶದ ನಾಗರಿಕರಿಂದ ಚುನಾವಣೆಗಳ ಮೂಲಕ ಅವರನ್ನು ಆಯ್ಕೆ ಮಾಡುವುದರಲ್ಲಿದೆ. ಇದು ನಾನು ಅನ್ಬು ಉದಯಂ ಕಚ್ಚಿಯ ನಾಯಕ ಸೆಂಬುಟ್ಸಿಎಂ ಸುಭಾಷ್ ಬಾಬು ನಾಗರಿಕರಿಗೆ ಮಾಡುವ ಮನವಿಯಾಗಿದೆ. ಆದ್ದರಿಂದ ಇದರ ಅರ್ಥವು ಪ್ರಜಾಪ್ರಭುತ್ವ ದೇಶವನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚಿನದನ್ನು ಮಾಡುತ್ತದೆ. ಪ್ರಸ್ತುತ ಅವಧಿಯಲ್ಲಿ ಜಗತ್ತಿನಲ್ಲಿ ರೂಪುಗೊಂಡಿರುವ ಆಡಳಿತ ವ್ಯವಸ್ಥೆಗಳ ವಿಕಸನದಲ್ಲಿ ಪ್ರಜಾಪ್ರಭುತ್ವವನ್ನು ಅತ್ಯುತ್ತಮ ಸರ್ಕಾರವೆಂದು ಪರಿಗಣಿಸಲಾಗಿದ್ದರೂ, ಈ ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯಲ್ಲಿ ಈ ಜಗತ್ತಿನಲ್ಲಿ ಆಡಳಿತಗಾರರು ಇಲ್ಲಿಯವರೆಗೆ ನಡೆಸಿದ ಎಲ್ಲಾ ರೀತಿಯ ಆಡಳಿತ ವ್ಯವಸ್ಥೆಗಳನ್ನು ಜಾರಿಗೆ ತಂದಿದ್ದಾರೆ. ಸರ್ಕಾರವನ್ನು ಆಡಳಿತಗಾರರು ನಡೆಸುತ್ತಿದ್ದಾರೆ. ಇದರಲ್ಲಿ ವಿಶ್ವದ ವಿಫಲ ಆಡಳಿತ ವ್ಯವಸ್ಥೆಗಳು ಮತ್ತು ಇತಿಹಾಸದ ನಿಘಂಟಿನಲ್ಲಿ ಪಟ್ಟಿ ಮಾಡಲಾದ ಎಲ್ಲ ಆಡಳಿತಗಾರರು ಸೇರಿದ್ದಾರೆ. ಇದಲ್ಲದೆ ಈ ಆಡಳಿತಗಾರರು, ಜನರ ಪ್ರತಿನಿಧಿಗಳು, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಆ ಸರ್ಕಾರದಲ್ಲಿದ್ದಾಗ ಅವರು ಮಾಡಿದ ಎಲ್ಲಾ ತಪ್ಪುಗಳು ಮತ್ತು ಅಪರಾಧಗಳಿಗೆ ಜವಾಬ್ದಾರರಾಗಿರುತ್ತಾರೆ. ನಾನು ಇದನ್ನೆಲ್ಲ ದೇಶ ಮತ್ತು ಜನರಿಗಾಗಿ ಮಾಡಿದ್ದೇನೆ ಎಂದು ಹೇಳುವ ಮೂಲಕ ಜನರನ್ನು ತಮ್ಮ ಕಣ್ಣೆದುರೇ ವಂಚಿಸಿದ್ದಾರೆ. ಈ ರೀತಿಯಾಗಿ ಅವರು ಮಾಡಿದ ಎಲ್ಲಾ ತಪ್ಪುಗಳು ಮತ್ತು ಅಪರಾಧಗಳಿಗೆ
ಈ ಸಂದರ್ಭದಲ್ಲಿ ಅವರು ದೇಶ ಮತ್ತು ಅದರ ಜನರನ್ನು ಹೊಣೆಗಾರರನ್ನಾಗಿ ಮಾಡುತ್ತಾರೆ ಮತ್ತು ಆ ತಪ್ಪುಗಳು ಮತ್ತು ಅಪರಾಧಗಳಲ್ಲಿ ಜನರನ್ನು ಒಟ್ಟಾಗಿ ಭಾಗಿಯಾಗುವಂತೆ ಮಾಡುತ್ತಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಆಡಳಿತಗಾರರಾಗಿ ಪ್ರತಿನಿಧಿಗಳಾಗಿ ನಿರಂತರವಾಗಿ ಆಡಳಿತಾತ್ಮಕವಾಗಿ ದುರುಪಯೋಗಪಡಿಸಿಕೊಳ್ಳಲು ಮತ್ತು ಜನರನ್ನು ಈ ರೀತಿಯಾಗಿ ಮೋಸದಿಂದ ವಂಚಿಸಲು ಮತ್ತು ಅದರಿಂದ ತಪ್ಪಿಸಿಕೊಳ್ಳಲು ಅವರು ಹಲವಾರು ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಸೃಷ್ಟಿಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಅವರು 3 ಹಂತದ ಸರ್ಕಾರಿ ಮಟ್ಟವನ್ನು ನಡೆಸುತ್ತಿದ್ದಾರೆ. ಅವರು ಚುನಾವಣೆಯಲ್ಲಿ ಮತದಾರರಿಂದ ಆಯ್ಕೆಯಾದ ಜನರ ಪ್ರತಿನಿಧಿಗಳಾಗಿದ್ದಾರೆ. ಸಂಸತ್ತು, ಶಾಸಕಾಂಗ ಸಭೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳಂತಹ ಸರ್ಕಾರಿ ಸಂಸ್ಥೆಗಳ ಸದಸ್ಯರಾಗಿದ್ದಾರೆ ಮತ್ತು ಈ ಕಾರಣದಿಂದಾಗಿ ಅವರು ದೀರ್ಘಕಾಲದವರೆಗೆ ಸಂವಿಧಾನದ ಪ್ರಕಾರ ಸರ್ಕಾರಿ ರಚನೆಯಲ್ಲಿ ಪ್ರತಿಷ್ಠಾಪಿಸಲಾದ ಪ್ರಜಾಪ್ರಭುತ್ವದ ಇತರ ಸ್ತಂಭಗಳಾದ ಕಾರ್ಯಾಂಗ, ನ್ಯಾಯಾಂಗ, ಭಾರತದ ಚುನಾವಣಾ ಆಯೋಗ, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ನಿಂದ ಮತ್ತು ನಾಗರಿಕರಿಗೆ ರಾಜಕೀಯ ಸುದ್ದಿಗಳನ್ನು ತರುವ ಮಾಧ್ಯಮಗಳಿಂದ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ರಾಜಕೀಯದಲ್ಲಿರುವ ಈ ಅಪರಾಧಿಗಳು ಮತ್ತು ಕೊಲೆಗಡುಕರು ಸಮಾಜದಲ್ಲಿರುವ ಅಪರಾಧಿಗಳು, ಕೊಲೆಗಡುಕರು, ಭಯೋತ್ಪಾದಕರಿಗಿಂತ ದೇಶಕ್ಕೆ ಹೆಚ್ಚು ಅಪಾಯಕಾರಿ. ಜನರು ಚುನಾವಣೆಯ ಮೂಲಕ ಅಂತಹ ಜನರನ್ನು ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಸರ್ಕಾರವನ್ನು ಅವರಿಗೆ ಒಪ್ಪಿಸಿದರೆ ದೇಶ ಹೇಗಿರುತ್ತದೆ? ಪ್ರಜಾಪ್ರಭುತ್ವ ರಾಷ್ಟ್ರವಾದ ಜನಸಾಮಾನ್ಯರು ಮತ್ತು ಜನಸಾಮಾನ್ಯರು ಚುನಾವಣೆಯ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಮತ್ತು ಇದರಿಂದಾಗಿ ಅನ್ಬು ಉದಯಂ ಕಚ್ಚಿ ಈ ಪ್ರಜಾಪ್ರಭುತ್ವ ದೇಶದ ನಾಗರಿಕರಿಗೆ ಈ ವಿಷಯವನ್ನು ಒತ್ತಿ ಹೇಳುತ್ತದೆ. ಚುನಾವಣೆಯಲ್ಲಿ ಮತದಾರರಾಗಿ ಎಚ್ಚರಿಕೆಯಿಂದ ವರ್ತಿಸುವಂತೆ ಒತ್ತಾಯಿಸುತ್ತದೆ. ಇದರಿಂದ ಅನ್ಬು ಉದಯಂ ಮೂಲಭೂತ ರಾಜಕೀಯ ತತ್ವಶಾಸ್ತ್ರವು ಪ್ರಜಾಪ್ರಭುತ್ವ ರಾಜಕೀಯ ಪ್ರಕ್ರಿಯೆಯ ದೊಡ್ಡ ಪ್ರಶ್ನೆಯ ಆಧಾರದ ಮೇಲೆ ಹೊರಹೊಮ್ಮಿತು. ಪ್ರಜಾಪ್ರಭುತ್ವ ದೇಶದ ನಾಗರಿಕರಾದ ನಾವು ಈ ಆಡಳಿತಗಾರರು, ಪ್ರತಿನಿಧಿಗಳು ಮತ್ತು ಅವರ ಕೆಟ್ಟ ಪ್ರಜಾಪ್ರಭುತ್ವ ಪದ್ಧತಿಗಳಿಂದ ರಾಜಕೀಯವಾಗಿ ಹೇಗೆ ಚೇತರಿಸಿಕೊಳ್ಳುತ್ತೇವೆ? ಈ ಅನ್ಬು ಉದಯಂ ರಾಜಕೀಯದ ಭವ್ಯ ಪ್ರಜಾಪ್ರಭುತ್ವ ವಿಧಾನವು ಆ ಪ್ರಜಾಪ್ರಭುತ್ವ ದೇಶದ ನಾಗರಿಕರನ್ನು ಆಡಳಿತಗಾರನ ದೃಷ್ಟಿಕೋನದಿಂದ ಸರ್ಕಾರದೊಂದಿಗೆ ಆಡಳಿತ ಪಕ್ಷ ಮತ್ತು ಎದುರಾಳಿ ಪಕ್ಷಗಳಲ್ಲಿರುವ ಪ್ರತಿನಿಧಿಗಳೊಂದಿಗೆ ಸಂಯೋಜಿಸುವುದು ಮತ್ತು ಈ ಸರ್ಕಾರವನ್ನು ಅವರೊಂದಿಗೆ ಆಡಳಿತಾತ್ಮಕವಾಗಿ ನಿರ್ವಹಿಸುವುದು. ಈ ರೀತಿಯಾಗಿ ಸಂಪೂರ್ಣ ಜನಪ್ರಿಯ ಆಡಳಿತದ ಅಡಿಯಲ್ಲಿ ಸರ್ಕಾರವನ್ನು ನಡೆಸುವ ಆಡಳಿತಾತ್ಮಕ ಪ್ರಾಯೋಗಿಕ ಸಾಧ್ಯತೆಗಳ ಆಧಾರದ ಮೇಲೆ ಅನ್ಬು ಉದಯಂ ಕಚ್ಚಿ ಭಾರತೀಯ ರಾಜಕೀಯಕ್ಕೆ ಪ್ರವೇಶಿಸಿದರು. ಈ 21ನೇ ಶತಮಾನದ ಆರಂಭದಲ್ಲಿ ಅನ್ಬು ಉದಯಂ ರಾಜಕೀಯ ನೀತಿ ಸರ್ಕಾರದ ಪ್ರಜಾಪ್ರಭುತ್ವ ವಿಧಾನವೆಂದರೆ ಅದು ಆಡಳಿತಗಾರನ ದೃಷ್ಟಿಕೋನದಿಂದ ಅನ್ಬು ಉದಯಂ ಪ್ರಜಾಪ್ರಭುತ್ವ ದೇಶದ ನಾಗರಿಕರನ್ನು ಆ ಸರ್ಕಾರದಲ್ಲಿ ಹೇಗೆ ಸಂಯೋಜಿಸುವುದು ಮತ್ತು ಈ ಜನರನ್ನು ಆ ಸರ್ಕಾರದೊಳಗೆ ಒಟ್ಟಿಗೆ ಕೆಲಸ ಮಾಡಲು ಹೇಗೆ ಬಳಸುವುದು ಮತ್ತು ಆ ಸರ್ಕಾರದಲ್ಲಿ ಆ ಜನರನ್ನು ನಿರಂತರವಾಗಿ ಭಾಗವಹಿಸುವಂತೆ ಮಾಡುವುದು ಹೇಗೆ? ಈ ಆಧಾರದ ಮೇಲೆ ಅನ್ಬು ಉದಯಂ ರಾಜಕೀಯವು ಪ್ರಜಾಪ್ರಭುತ್ವ ವಿಕಾಸದ ಮುಂದಿನ ಹಂತದಲ್ಲಿ ಸರ್ಕಾರವನ್ನು ನಡೆಸುವ ಆಡಳಿತ ವ್ಯವಸ್ಥೆಯೊಂದಿಗೆ ರಾಜಕೀಯವನ್ನು ಪ್ರವೇಶಿಸಿತು. ಪ್ರಜಾಪ್ರಭುತ್ವ ಸುದ್ದಿಗಳ ರಕ್ಷಕರು, ಪ್ರಜಾಪ್ರಭುತ್ವ ದೇಶದ ಸುದ್ದಿಗಳ ಸಂದೇಶವಾಹಕರು, ಅಂದರೆ ಮಾಧ್ಯಮಗಳು, ನಿಯತಕಾಲಿಕೆಗಳು, ದೂರದರ್ಶನ ಚಾನೆಲ್ಗಳು ಮತ್ತು ರೇಡಿಯೋ ಚಾನೆಲ್ಗಳು ಇತ್ಯಾದಿ. ಅವು ಪ್ರಜಾಪ್ರಭುತ್ವ ದೇಶದ ಜನರ ಸುದ್ದಿಗಳನ್ನು ತಮ್ಮ ಓದುಗರಿಗೆ ಮತ್ತು ತಮ್ಮ ಚಂದಾದಾರರಿಗೆ ರಾಜಕೀಯವಾಗಿ ಪ್ರಕಟಿಸುತ್ತಿವೆ ಮತ್ತು ಪ್ರಸಾರ ಮಾಡುತ್ತಿವೆ. ಆದರೆ ರಾಜಕೀಯ ನೀತಿಯ ದೃಷ್ಟಿಯಿಂದ ದೇಶದ 3ನೇ ನಾಯಕತ್ವ ಪಕ್ಷವಾದ ಅನ್ಬು ಉದಯಂ ಕಚ್ಚಿ
ಪ್ರಜಾಪ್ರಭುತ್ವ ದೇಶದ ನಾಗರಿಕರ ರಾಜಕೀಯ ಸುದ್ದಿಗಳ ಭಾಗವಾಗಿ ಮಾಧ್ಯಮಗಳಿಗೆ ಒದಗಿಸಲಾದ ಯಾವುದೇ ರಾಜಕೀಯ ಸುದ್ದಿಗಳನ್ನು ತನ್ನ ಸಹವರ್ತಿ ನಾಗರಿಕರಿಗೆ ಸಮಯೋಚಿತ ಮತ್ತು ಸೂಕ್ತ ರೀತಿಯಲ್ಲಿ ತಲುಪಿಸಿಲ್ಲ. ಆದ್ದರಿಂದ ಮಾಧ್ಯಮಗಳು ಭಾರತೀಯ ಪ್ರಜಾಪ್ರಭುತ್ವ ದೇಶದ ನಾಗರಿಕರು ಅನ್ಬು ಉದಯಂ ಕಚ್ಚಿ ರಾಜಕೀಯವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಚುನಾವಣೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ತಮ್ಮ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಚುನಾವಣಾ ಅವಕಾಶಗಳು ಮತ್ತು ರಾಜಕೀಯ ಅವಕಾಶಗಳನ್ನು ಸೃಷ್ಟಿಸಲಿಲ್ಲ. ಈಗ ಅನ್ಬು ಉದಯಂ ಕಚ್ಚಿ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವೆಂದು ಪರಿಗಣಿಸಲಾದ ಮಾಧ್ಯಮಗಳ ಮೇಲೆ ಈ ಆರೋಪವನ್ನು ಸಾರ್ವಜನಿಕವಾಗಿ ಹೊರಿಸುತ್ತಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಧ್ಯಮಗಳಿಂದ ಅನ್ಬು ಉದಯಂ ಕಚ್ಚಿ ಈ ಕಹಿ ಭಾವನೆಗಳನ್ನು ಸ್ವೀಕರಿಸಿದೆ. ಅದೇ ಸಮಯದಲ್ಲಿ ಭಾರತ ಚುನಾವಣಾ ಆಯೋಗದಿಂದ ನೋಂದಾಯಿತ ಪಕ್ಷವಾಗಿ ಅನ್ಬು ಉದಯಂ ಕಚ್ಚಿ ರಾಜಕೀಯ ನಡೆಸಲು ಮತ್ತು ಹಿಂಜರಿಕೆಯಿಲ್ಲದೆ ಚುನಾವಣೆಗಳಲ್ಲಿ ಭಾಗವಹಿಸಲು ಹಣಕಾಸಿನ ಸಂಪನ್ಮೂಲಗಳ ವಿಷಯದಲ್ಲಿ ಯಾವುದೇ ಸೂಕ್ತ ಮಾರ್ಗಸೂಚಿಗಳನ್ನು ನಮಗೆ ಒದಗಿಸಿಲ್ಲ. ಚುನಾವಣಾ ಆಯೋಗಕ್ಕೆ ಇದನ್ನು ತಿಳಿಸಲು ನಾನು ವಿಷಾದಿಸುತ್ತೇನೆ. ಸರ್ಕಾರಿ ರಚನೆಯಲ್ಲಿ ಈ ಆಧಾರದ ಮೇಲೆ ಆಡಳಿತಾತ್ಮಕವಾಗಿ ಅನುಚಿತ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನಬಾಹಿರ ವಿಧಾನಗಳನ್ನು ಆಡಳಿತಗಾರರು ಮತ್ತು ಜನರ ಪ್ರತಿನಿಧಿಗಳು ದೇಶದಲ್ಲಿ ಆಚರಣೆಯಲ್ಲಿ ಜಾರಿಗೆ ತರುತ್ತಿದ್ದರು. ಅನ್ಬು ಉದಯಂ ಕಚ್ಚಿ ಈ ಕಾರಣಗಳಿಂದ ಪ್ರಾಯೋಗಿಕವಾಗಿ ನಿರಂತರವಾಗಿ ಪರಿಣಾಮ ಬೀರುತ್ತಿರುವುದರಿಂದ ಈಗ ಭಾರತದ ಚುನಾವಣಾ ಆಯೋಗದಿಂದ ಪಕ್ಷದ ಮಟ್ಟದಲ್ಲಿ ನೋಂದಣಿಯಿಂದ ಹಿಂದೆ ಸರಿಯುತ್ತಿರುವ ಪರಿಸ್ಥಿತಿಯಲ್ಲಿದೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರಾಗಿ ನಾನು ನಮ್ಮ ಪಕ್ಷದ ನಿಲುವನ್ನು ಇಲ್ಲಿ ತಿಳಿಸುತ್ತೇನೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ಇದು ಅನ್ಬು ಉದಯಂ ಕಚ್ಚಿ ರಾಜಕೀಯಕ್ಕೆ ಯಾವುದೇ ವೈಫಲ್ಯವಲ್ಲ. ಅದೇ ಸಮಯದಲ್ಲಿ ನಮ್ಮ ಭಾರತ ದೇಶವು ಆಗಸ್ಟ್ 15, 1947ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಮತ್ತು ಭಾರತದ ಸಂವಿಧಾನದ ಪ್ರಕಾರ ಜನವರಿ 26, 1950ರ ನಾಗರಿಕರಿಗೆ ನೀಡಲಾದ ರಾಜಕೀಯ ಹಕ್ಕುಗಳ ಪ್ರಕಾರ ಈಗ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ 64 ವರ್ಷಗಳ ನಂತರ ಅನ್ಬು ಉದಯಂ ಕಚ್ಚಿ ಮಾರ್ಚ್ 13, 2013ರಲ್ಲಿ ಭಾರತ ಗಣರಾಜ್ಯದಲ್ಲಿ ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ಪಕ್ಷವಾಗಿದೆ. ಈ ಪರಿಸ್ಥಿತಿಯಲ್ಲಿ ಅಧಿಕಾರದ ನಾಯಕತ್ವ ಸ್ಥಾನದಲ್ಲಿರುವ ಈ ಸಹವರ್ತಿ ನಾಗರಿಕರ ಈ ಅನಪೇಕ್ಷಿತ, ಕಾನೂನುಬಾಹಿರ ಮತ್ತು ಮೋಸದ ಚಟುವಟಿಕೆಗಳಿಗಾಗಿ ಅನ್ಬು ಉದಯಂ ರಾಜಕೀಯವು ತುಂಬಾ ಹೋರಾಡಬೇಕಾಗಿಲ್ಲ. ಕ್ರಮವಾಗಿ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ ಮತ್ತು ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷ ಎರಡೂ ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿತ ಮತ್ತು ರಾಜಕೀಯ ಪಕ್ಷಗಳಾಗಿ ಗುರುತಿಸಲ್ಪಟ್ಟ ಪಕ್ಷಗಳಾಗಿರಬಹುದು. ಆದರೆ ಕಳೆದ 25 ವರ್ಷಗಳಿಂದ ನಾನು ಅನ್ಬು ಉದಯಂ ಎಂಬ ನನ್ನ ರಾಜಕೀಯ ಗುರುತಿನ ಅಡಿಯಲ್ಲಿ ಭೇಟಿಯಾಗುತ್ತಿರುವುದು ಇದನ್ನೇ. ಆಡಳಿತಗಾರರು ಮತ್ತು ಜನರ ಪ್ರತಿನಿಧಿಗಳಾಗಿ ಅಧಿಕಾರದಲ್ಲಿರುವವರ ಮಟ್ಟದಲ್ಲಿ ಆಡಳಿತಾತ್ಮಕ ಅಕ್ರಮಗಳು ಸದ್ದಿಲ್ಲದೆ ನಡೆಯುತ್ತಿರುವುದು ಹೀಗೆಯೇ. ಇದನ್ನು ಎದುರಿಸಲು ಅನ್ಬು ಉದಯಂ ಕಚ್ಚಿ ಏನು ಮಾಡಬೇಕು ಎಂಬುದಕ್ಕೆ ಭಾರತೀಯ ಚುನಾವಣಾ ಆಯೋಗ ಉತ್ತರ ನೀಡಬೇಕು. ಚುನಾವಣಾ ಆಯೋಗವು ಭಾರತದ ಚುನಾವಣಾ ಆಯೋಗದಿಂದ ನೋಂದಾಯಿತ ಪಕ್ಷವಾದ ಅನ್ಬು ಉದಯಂ ಕಚ್ಚಿಗೆ ಸಹಾಯ ಮಾಡುವ ಪ್ರತಿಕ್ರಿಯೆಯನ್ನು ನೀಡಿದರೆ ಒಳ್ಳೆಯದು. ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಲವಂತವಾಗಿ ಇರಿಸಿಕೊಂಡು ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷವು ಜನರಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅನ್ಬು ಉದಯಂ ಕಚ್ಚಿಯ ರಾಜಕೀಯವು ಆಡಳಿತ ವಿಕಾಸದ ಮುಂದಿನ ಹಂತಕ್ಕೆ ಹೋಗಲು ಅನುಮತಿಸುವುದಿಲ್ಲ, ಮತ್ತು ಈಗ ಆಡಳಿತಗಾರರ ದೌರ್ಜನ್ಯಗಳು ಅನ್ಬು ಉದಯಂ ರಾಜಕೀಯಕ್ಕೆ ತಾತ್ಕಾಲಿಕ ಅಡೆತಡೆಗಳನ್ನು ಮಾತ್ರ ಸೃಷ್ಟಿಸಿವೆ. ನಾನು ಇದನ್ನು ಹೇಗೆ ನೋಡುತ್ತೇನೆ
ಆದರೆ ಈಗ ಭಾರತದ ಚುನಾವಣಾ ಆಯೋಗದಿಂದ ಅನ್ಬು ಉದಯಂ ಕಚ್ಚಿಗೆ ಆಗಸ್ಟ್ 12, 2025 ರಂದು ಶೋಕಾಸ್ ನೋಟಿಸ್ ಕಳುಹಿಸುವ ಮೂಲಕ ಅನ್ಬು ಉದಯಂ ರಾಜಕೀಯಕ್ಕೆ ಭಾರತದ ಚುನಾವಣಾ ಆಯೋಗವು ತನ್ನ ಪಕ್ಷದ ನೋಂದಣಿ ಸ್ಥಾನಮಾನದಿಂದ ಸ್ವಾತಂತ್ರ್ಯ ನೀಡಿದೆ ಎಂದು ನಾವು ಪರಿಗಣಿಸುತ್ತೇವೆ. ಈಗ ಈ ನೋಂದಾಯಿತ ಮತ್ತು ಮಾನ್ಯತೆ ಪಡೆದ ಪಕ್ಷಗಳು ಪಕ್ಷದ ಪ್ರಾರಂಭದ ಅವಧಿಯಲ್ಲಿ ರಾಜಕೀಯ ಪಕ್ಷವಾಗಿ ಚುನಾವಣೆಗಳಲ್ಲಿ ಭಾಗವಹಿಸಲು ಬಂದಾಗ ಆ ಮತದಾರರ ಅಭ್ಯರ್ಥಿ ಸ್ಥಾನದಿಂದ ಹಿಂತಿರುಗಿ ಸ್ವಲ್ಪ ಸಮಯದವರೆಗೆ ಆ ಸರ್ಕಾರದಲ್ಲಿ ಜನಪ್ರತಿನಿಧಿಯಾಗಿ ಮರಳಿದ ನಂತರ ಅಧಿಕಾರದಲ್ಲಿರುವಾಗ ಆ ಸರ್ಕಾರಿ ರಚನೆಗಳನ್ನು ಹೊಂದಿರುವಾಗ ಸರ್ಕಾರಿ ರಚನೆಯಲ್ಲಿ ತಮ್ಮ ಸ್ಥಾನಗಳಲ್ಲಿ ನಿಯಂತ್ರಣವಿಲ್ಲದೆ ವರ್ತಿಸಿದವರು, ಆ ಅಧಿಕಾರಾವಧಿಯ ನಂತರವೂ ರಾಜಕೀಯ ಕ್ಷೇತ್ರವು ಚುನಾವಣಾ ಕ್ಷೇತ್ರವು ಸರ್ಕಾರವು ತಮ್ಮ ಸುತ್ತಲೂ ಇರಬೇಕೆಂದು ಬಯಸುವ ಸಲುವಾಗಿ ಚುನಾವಣಾ ಕ್ಷೇತ್ರದ ಮೂಲಕ ಈ ಪ್ರತಿನಿಧಿ ಸ್ಥಾನವನ್ನು ಮತ್ತೆ ಮತ್ತೆ ತಮ್ಮ ವಿಲೇವಾರಿಯಲ್ಲಿ ಉಳಿಸಿಕೊಳ್ಳಲು ಮತ್ತು ಚುನಾವಣೆಯಲ್ಲಿ ನಿರಂತರವಾಗಿ ಸಹ ಅಭ್ಯರ್ಥಿಗಳಾಗಿ ತಮ್ಮನ್ನು ತಾವು ಉಳಿಸಿಕೊಳ್ಳಲು, ಸರ್ಕಾರದಲ್ಲಿ ಸದಸ್ಯರಾಗಿ ಉಳಿಸಿಕೊಳ್ಳಲು. ನಮ್ಮ ಅನ್ಬು ಉದಯಂ ಕಚ್ಚಿ ನೋಡುವ ಸಹ ನಾಗರಿಕರ ವಿರುದ್ಧ ಅವರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನಾವು ನೇರವಾಗಿ ನೋಡಿದ್ದೇವೆ. ಆಡಳಿತಗಾರರು ಸಂವಿಧಾನದಿಂದ ತಮ್ಮ ನಾಗರಿಕರಿಗೆ ನೀಡಲಾದ ರಾಜಕೀಯ ಹಕ್ಕುಗಳು ಮತ್ತು ರಾಜಕೀಯ ಸ್ವಾತಂತ್ರ್ಯ ಮತ್ತು ರಾಜಕೀಯ ರಕ್ಷಣೆಯನ್ನು ಹೇಗೆ ಉಲ್ಲಂಘಿಸುತ್ತಾರೆ. ಅವರು ಆಡಳಿತಾತ್ಮಕವಾಗಿ ಅದನ್ನು ಹೇಗೆ ನಾಶಪಡಿಸುತ್ತಾರೆ ಮತ್ತು ದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹೇಗೆ ಹಾಳು ಮಾಡುತ್ತಾರೆ. ಚುನಾವಣಾ ರಂಗ ಮತ್ತು ರಾಜಕೀಯ ರಂಗದಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಅವರು ಹೇಗೆ ವರ್ತಿಸುತ್ತಾರೆ ಮತ್ತು ಅವರು ತಮ್ಮ ಸಹ ನಾಗರಿಕರ ವಿರುದ್ಧ ಹೇಗೆ ಅನುಚಿತವಾಗಿ ವರ್ತಿಸುತ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಆಡಳಿತಾತ್ಮಕವಾಗಿ ಸರ್ಕಾರದಲ್ಲಿ ಆಡಳಿತ ಪಕ್ಷವಾಗಿ ಸರ್ಕಾರಿ ಇಲಾಖೆಗಳು ತಮ್ಮ ವಶದಲ್ಲಿದ್ದಾಗ, ರಾಜಕೀಯ ಕ್ಷೇತ್ರ ಮತ್ತು ಚುನಾವಣಾ ಕ್ಷೇತ್ರದಿಂದ ಪ್ರತಿ ಬಾರಿಯೂ ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೇವೆ. ಸರ್ಕಾರವನ್ನು ಈ ರೀತಿ ನಡೆಸುತ್ತಿರುವ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಸಹ ನಾಗರಿಕರ ವಿರುದ್ಧ ದೌರ್ಜನ್ಯಗಳು, ಅಕ್ರಮಗಳು, ಹಗರಣ, ಅನ್ಯಾಯ, ವಂಚನೆ ಮತ್ತು ಅರಾಜಕತೆ ಇತ್ಯಾದಿಗಳನ್ನು ಮಾಡುತ್ತಿರುವ ಸರ್ಕಾರದಲ್ಲಿರುವವರು ಈ ಪಕ್ಷಗಳನ್ನು ಆಡಳಿತಾತ್ಮಕವಾಗಿ ನಿರ್ವಹಿಸುವುದು ಎಷ್ಟು ಕಷ್ಟ. ಭಾರತೀಯ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ಪಕ್ಷವಾಗಿರುವ ಅನ್ಬು ಉದಯಂ ಕಚ್ಚಿ ಪರವಾಗಿ ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ಮತ್ತು ಗುರುತಿಸಲ್ಪಟ್ಟ ಈ ರಾಜಕೀಯ ಪಕ್ಷಗಳ ಆಡಳಿತ ಪಕ್ಷವಾಗಿ ತಮ್ಮ ವಂಚಕ ಸರ್ಕಾರವಾಗಲು ಮೋಸದ ಈ ಚಟುವಟಿಕೆಗಳ ವಿರುದ್ಧ ನಮ್ಮೊಂದಿಗೆ ಆಡಳಿತಾತ್ಮಕವಾಗಿ ವ್ಯವಹರಿಸಲಾಗುತ್ತಿದೆ. ಆದಾಗ್ಯೂ, ಆಡಳಿತಾತ್ಮಕ ರಚನೆಯೊಳಗಿನ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಈ ವಿಷಯದಲ್ಲಿ ಅಧಿಕೃತ ಮತ್ತು ಸರಿಯಾದ ಆಡಳಿತಾತ್ಮಕ ಕ್ರಮವನ್ನು ತೆಗೆದುಕೊಳ್ಳಲು ವಿಫಲರಾಗಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗದೆ ಮೌನವಾಗಿದ್ದಾರೆ. ಈ ಸಂದರ್ಭಗಳಲ್ಲಿ ನಾವು ಅವರ ವಿರುದ್ಧ ಹೇಗೆ ಪ್ರತಿಕ್ರಿಯಿಸಬಹುದು? ಅವರಂತೆ ನಾವು ಪ್ರತಿಕ್ರಿಯಿಸಿದರೆ, ಅವರ ಎಲ್ಲಾ ಅನುಚಿತ ಕ್ರಮಗಳನ್ನು ನಾವು ಕಾನೂನುಬದ್ಧವಾಗಿ ಒಪ್ಪಿಕೊಂಡಿದ್ದೇವೆ ಎಂದರ್ಥವಲ್ಲವೇ? ಈಗ ಈ ಅವಧಿಯಲ್ಲಿ ಆಚರಣೆಯಲ್ಲಿ ನಾವು ಈ ವಿಷಯದ ಬಗ್ಗೆ ಮೌನವಾಗಿದ್ದರೆ, ನಾವು ಅವರನ್ನು ಪ್ರೋತ್ಸಾಹಿಸುತ್ತೇವೆ ಮತ್ತು ದೇಶದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತೇವೆ ಎಂದು ಅವರು ಪರಿಗಣಿಸುವುದಿಲ್ಲವೇ? ನಾವು ಅವರನ್ನು ಪ್ರೋತ್ಸಾಹಿಸುತ್ತಿದ್ದೇವೆ ಎಂದು ನೋಡಲಾಗುತ್ತದೆ ಮತ್ತು ನಂತರ ದೇಶದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಅನ್ಬು ಉದಯಂ ಕಚ್ಚಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಗುಣವಾಗಿ ಪಕ್ಷವನ್ನು ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ಅವರ ವಿರುದ್ಧ ನಾವು ಅರಾಜಕತೆಯನ್ನು ಹೇಗೆ ತೆಗೆದುಕೊಳ್ಳಬಹುದು? ಹಾಗಿದ್ದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಅನ್ಬು ಉದಯಂ ಕಚ್ಚಿ ಪಕ್ಷವನ್ನು ನಡೆಸುವುದನ್ನು ಮುಂದುವರಿಸಲು ನಮಗೆ ಅರ್ಥವಿದೆಯೇ? ಏಕ ಉದ್ಧರಣ ಚಿಹ್ನೆ ಅಲ್ಪವಿರಾಮ
ಅನ್ಬು ಉದಯಂ ಕಚ್ಚಿಯ ನಾಯಕ ಸೆಂಬುಟ್ ಸೇಎಂ ಸುಭಾಷ್ ಬಾಬು, ನಾನು ಈ ಪ್ರಶ್ನೆಯನ್ನು ಭಾರತದ ಚುನಾವಣಾ ಆಯೋಗಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಕೇಳುತ್ತಿದ್ದೇನೆ. ಈ ಹಂತದಲ್ಲಿ ನನ್ನ 147 ಕೋಟಿ ಸಹವರ್ತಿ ಜನರ ಬಗ್ಗೆ ನಾನು ಏನು ಹೇಳಬಲ್ಲೆ? ಪ್ರಜಾಪ್ರಭುತ್ವ ದೇಶದಲ್ಲಿ ಸಾಮಾಜಿಕ ದೃಷ್ಟಿಕೋನದಿಂದ ರಾಜಕೀಯವಾಗಿ ಅರ್ಥಮಾಡಿಕೊಳ್ಳಬೇಕಾದವರು ಅವರು. ಕೇಂದ್ರ ಸರ್ಕಾರದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ಮತ್ತು ಭಾರತದ ರಾಷ್ಟ್ರಪತಿಗಳಿಗೆ ಅನ್ಬು ಉದಯಂ ಕಚ್ಚಿಯ ಪರವಾಗಿ ಬರೆಯಲಾದ ಪ್ರತಿಯೊಂದು ಪತ್ರವನ್ನು ಅಧಿಕೃತ ಆಡಳಿತಾತ್ಮಕ ಕ್ರಮಕ್ಕಾಗಿ ಸರ್ಕಾರಿ ಕಡತಗಳಾಗಿ ತಮಿಳುನಾಡು ಸರ್ಕಾರಕ್ಕೆ ಕಳುಹಿಸಿದರೆ, ತಮಿಳುನಾಡು ಆಡಳಿತ ಪಕ್ಷದ ಸರ್ಕಾರವು ಸಂಬಂಧಿತ ಆಡಳಿತ ಇಲಾಖೆಯ ಮಟ್ಟದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಿಲ್ಲ. ಬದಲಿಗೆ ರಾಜ್ಯ ಗೃಹ ಪೊಲೀಸ್ ಮೂಲಕ ತಮಿಳುನಾಡು ರಾಜ್ಯ ಪೊಲೀಸರಿಗೆ ಸಲ್ಲಿಸುತ್ತದೆ ಮತ್ತು ಅನ್ಬು ಉದಯಂ ಕಚ್ಚಿಯ ಕಚೇರಿ ಇರುವ ಸ್ಥಳೀಯ ಗುಡಲೂರು ಉತ್ತರ ಪೊಲೀಸ್ ಠಾಣೆಯ ಮೂಲಕ ಪೊಲೀಸ್ ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್ಕಾರದಲ್ಲಿ ಆಡಳಿತ ಪಕ್ಷದಂತೆಯೇ ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ಮತ್ತು ಮಾನ್ಯತೆ ಪಡೆದ ಪಕ್ಷವಾಗಿರುವ ಈ ಆಡಳಿತ ಪಕ್ಷವು ಭಾರತದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ಅನ್ಬು ಉದಯಂ ಕಚ್ಚಿಯ ಪರವಾಗಿ ಸರ್ಕಾರಕ್ಕೆ ರಾಜಕೀಯವಾಗಿ ಬರೆದ ಪತ್ರಗಳ ಮೇಲೆ ಸಂಬಂಧಿತ ಇಲಾಖೆಯ ಮಟ್ಟದಲ್ಲಿ ಯಾವುದೇ ಆಡಳಿತಾತ್ಮಕ ಕ್ರಮ ಕೈಗೊಳ್ಳುವುದಿಲ್ಲ. ಭಾರತ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷವಾಗಿ ನೋಂದಾಯಿಸಲ್ಪಟ್ಟಿರುವ ಅನ್ಬು ಉದಯಂ ಕಚ್ಚಿ ಆಡಳಿತಾತ್ಮಕವಾಗಿ ಒಂದು ಪಕ್ಷವಾಗಿ ಕಾರ್ಯನಿರ್ವಹಿಸಲು ಬರುತ್ತಿದೆ ಮತ್ತು ದೇಶದ ಜನರ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಮತದಾರರ ಭಾಗವಹಿಸುವಿಕೆಯಾಗಿ ಮತ ಚಲಾಯಿಸುವಲ್ಲಿ ಕೊಡುಗೆ ನೀಡುತ್ತದೆ. ಆದರೆ ಅನ್ಬು ಉದಯಂ ಕಚ್ಚಿಯ ಪರವಾಗಿ ಸಹ ಮತದಾರರಿಂದ ಚುನಾವಣೆಯಲ್ಲಿ ಆಯ್ಕೆಯಾದ ಜನರ ಪ್ರತಿನಿಧಿಗಳು ಇಲ್ಲದ ಕಾರಣ, ಇದು ಕೇಂದ್ರ ಸಂಸತ್ತು ಮತ್ತು ಯಾವುದೇ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಸದಸ್ಯರಾಗಿ ಭಾಗವಹಿಸುವುದಿಲ್ಲ. ಆದ್ದರಿಂದ ಭಾರತ ಮತ್ತು ತಮಿಳುನಾಡು ರಾಜ್ಯ ಸರ್ಕಾರದಲ್ಲಿ ಆಡಳಿತ ಪಕ್ಷವಾಗಿರುವ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಕ್ಷಗಳಿಗೆ ಅನ್ಬು ಉದಯಂ ಕಚ್ಚಿ ಪರವಾಗಿ ರಾಷ್ಟ್ರ ಮತ್ತು ಜನರ ಕಲ್ಯಾಣ ಮತ್ತು ಭದ್ರತೆಯನ್ನು ಆಧರಿಸಿದ ವಿಷಯಗಳನ್ನು ಸರ್ಕಾರಕ್ಕೆ ಪತ್ರಗಳ ಮೂಲಕ ತಿಳಿಸಿದಾಗ ಮತ್ತು ಆಡಳಿತಾತ್ಮಕವಾಗಿ ಸಂಬಂಧಿಸಿದ ಇಲಾಖಾ ಕ್ರಮವನ್ನು ಕೇಳಿದಾಗ, ಅವರು ಆಡಳಿತಾತ್ಮಕ ಮಟ್ಟದಲ್ಲಿ ಪತ್ರದ ಸಾರವನ್ನು ಆಧರಿಸಿ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಅದರಲ್ಲಿ ಸಂಬಂಧಿತ ವಿಷಯವನ್ನು ಪೊಲೀಸರ ಮೂಲಕ ಮುಚ್ಚಿಹಾಕಲು ಪ್ರಯತ್ನಿಸುತ್ತಾರೆ ಮತ್ತು ವಿಷಯವನ್ನು ತಂದ ಸಂಬಂಧಪಟ್ಟ ಅನ್ಬು ಉದಯಂ ಕಚ್ಚಿಯ ಪ್ರತಿಷ್ಠೆಗೆ ಕಳಂಕ ತರುವ ರೀತಿಯಲ್ಲಿ ವರ್ತಿಸುತ್ತಾರೆ. ಮಾರ್ಚ್ 13, 2013 ರಂದು ಭಾರತ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲಾದ ರಾಜಕೀಯ ಪಕ್ಷವಾದ ಅನ್ಬು ಉದಯಂ ಕಚ್ಚಿ ಇನ್ನೂ ಕಾರ್ಯನಿರ್ವಹಿಸುತ್ತಿದ್ದರು. ಪೊಲೀಸ್ ಇಲಾಖೆಯು ಜುಲೈ 2, 2019 ರಂದು ತನ್ನ ತನಿಖಾ ವರದಿಯಲ್ಲಿ ಅನ್ಬು ಉದಯಂ ಕಚ್ಚಿ 10 ಪತ್ರಗಳಲ್ಲಿನ ವಿಷಯಗಳ ಆಧಾರದ ಮೇಲೆ ಯಾವುದೇ ವಿವರಗಳನ್ನು ದಾಖಲಿಸಿಲ್ಲ ಮತ್ತು ಆಡಳಿತಾತ್ಮಕವಾಗಿ ಸರಿಯಾಗಿ ಪತ್ರಗಳ ಸಾರವನ್ನು ದಾಖಲಿಸಿಲ್ಲ ಮತ್ತು ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿನ ತನಿಖಾ ವರದಿಯಲ್ಲಿ ಸರ್ಕಾರವನ್ನು ನಿರ್ವಹಿಸುವ ತನಿಖಾ ವರದಿಯಲ್ಲಿ ತಪ್ಪು, ಸುಳ್ಳು, ಮೋಸದ, ಕಟ್ಟುಕಥೆ ಮತ್ತು ನಕಲಿ ವಿವರಗಳನ್ನು ದಾಖಲಿಸಿದೆ. ಈ ವಿಷಯವನ್ನು ತಂದ ಅನ್ಬು ಉದಯಂ ಕಚ್ಚಿಯ ಕಚೇರಿಯ ಕಡತಗಳು, ಅದರ ಪಕ್ಷದ ನೋಂದಣಿ, ಅದರ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕಾರ್ಯನಿರ್ವಾಹಕರು ಮತ್ತು ಸದಸ್ಯರು. ಇದರಿಂದಾಗಿ ಅನ್ಬು ಉದಯಂ ಕಚ್ಚಿಯ ರಾಜಕೀಯ ರಚನೆಯನ್ನು ನಾಶಪಡಿಸಿ, ಅನ್ಬು ಉದಯಂ ಕಚ್ಚಿಯ ಪ್ರಜಾಪ್ರಭುತ್ವ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿ, ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯನಿರ್ವಾಹಕರು ಮತ್ತು ಸದಸ್ಯರ ರಾಜಕೀಯ ಹಕ್ಕುಗಳನ್ನು ಕಸಿದುಕೊಳ್ಳಲು ಕಾರಣವಾಯಿತು.
ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಅನ್ಬು ಉದಯಂ ಕಚ್ಚಿಯ ಬಲವಾದ ರಾಜಕೀಯ ನಂಬಿಕೆಗಳನ್ನು ಈ ಸರ್ಕಾರದ ಪೊಲೀಸ್ ಇಲಾಖೆಯ ಮೂಲಕ ಮಾನಸಿಕವಾಗಿ ಉಪಪ್ರಜ್ಞೆಯಿಂದ ಕಳೆದುಕೊಳ್ಳಲು ಕ್ರಮವಾಗಿ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ ಮತ್ತು ಸರ್ಕಾರದಲ್ಲಿ ಭಾಗವಹಿಸುವ ವಿರೋಧ ಪಕ್ಷಗಳ ಮೂಲಕ ಪ್ರಯತ್ನಿಸುತ್ತಿದ್ದಾರೆ. ದೇಶದ ದೇಶೀಯ ಜನರ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಮತ್ತು ದೇಶದೊಳಗೆ ರಾಜ್ಯ ಮಟ್ಟದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಆಧಾರದ ಮೇಲೆ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುವ ಪೊಲೀಸ್ ಪಡೆ ರಾಜ್ಯ ಸರ್ಕಾರದ ರಚನೆಯೊಳಗಿನ ಇಲಾಖೆಯಿಂದ ಆಡಳಿತಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದಲ್ಲದೆ ಪೊಲೀಸರು ಇತರ ಇಲಾಖೆಗಳಂತೆ ಆಡಳಿತ ಪಕ್ಷವು ನಡೆಸುವ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಆಡಳಿತ ಪಕ್ಷದೊಂದಿಗೆ ಕೆಲಸ ಮಾಡಬೇಕು. ಇದು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ರಾಜ್ಯ ಶಾಸಕಾಂಗ ಸಭೆಗೆ ಚುನಾವಣೆಯ ಮೂಲಕ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಕೇಂದ್ರ, ರಾಜ್ಯ, ಸ್ಥಳೀಯ ಸಂಸ್ಥೆಗಳು, ರಕ್ಷಣಾ, ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇತ್ಯಾದಿ ಜನರು ಏನು ಮಾಡಬೇಕು, ಏನು ತಿಳಿದುಕೊಳ್ಳಬೇಕು. ಪ್ರಜಾಪ್ರಭುತ್ವ, ಸರ್ಕಾರ, ರಾಷ್ಟ್ರ, ಜನರು, ನಾಗರಿಕರು, ಮತದಾರರು, ಅಭ್ಯರ್ಥಿಗಳು, ರಾಜಕೀಯ ಮತ್ತು ಚುನಾವಣೆಗಳ ಬಗ್ಗೆ ಏನೂ ತಿಳಿದಿಲ್ಲದಿರುವ ಬಗ್ಗೆ ಗೊಂದಲಕ್ಕೊಳಗಾಗುತ್ತಾರೆ. ಕಾರ್ಯಾಂಗ, ಸಂಸತ್ತು, ಶಾಸಕಾಂಗ, ನ್ಯಾಯಾಂಗ, ಚುನಾವಣಾ ಆಯೋಗ ಮತ್ತು ರಕ್ಷಣಾ ಭದ್ರತಾ ಪಡೆಗಳಂತಹ ಸರ್ಕಾರಿ ರಚನೆಯ ಇಲಾಖೆಗಳಲ್ಲಿ ಕೆಲಸ ಮಾಡುವಾಗಲೂ ಇದು ಅವರ ಪರಿಸ್ಥಿತಿಯಾಗಿದೆ. ಆದರೆ ಅಂತಹ ಸಂದರ್ಭಗಳಲ್ಲಿ ಸಾಮಾಜಿಕ ರಚನೆಯಲ್ಲಿ ಸಾಮಾನ್ಯ ಹಿನ್ನೆಲೆಯ ನಾಗರಿಕರು ಚುನಾವಣೆಗಳ ಮೂಲಕ ಆಯ್ಕೆ ಮಾಡಿದ ತಮ್ಮ ಪ್ರತಿನಿಧಿಗಳ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಾಗ ಮತ್ತು ನಮ್ಮ ಸಹ ಮಾನವರು ಸರ್ಕಾರದಲ್ಲಿ ಜನರ ಪ್ರತಿನಿಧಿಗಳಾಗಿರುವ ಆಡಳಿತ ಪಕ್ಷಗಳಿಂದ ದೇಶದಲ್ಲಿ ಕಲ್ಯಾಣ ಮತ್ತು ಸುರಕ್ಷತೆಯನ್ನು ನಾಶಪಡಿಸಲಾಗಿದೆ ಎಂಬ ಆಲೋಚನೆ ಅವರ ಆಳವಾದ ಮನಸ್ಸಿನಲ್ಲಿ ಉದ್ಭವಿಸಿದಾಗ ಇನ್ನು ಮುಂದೆ ಅವರನ್ನು ನಂಬುವುದರಲ್ಲಿ ಅರ್ಥವಿಲ್ಲ ಎಂದು ಅವರು ಭಾವಿಸುತ್ತಾರೆ. ಆ ಸಮಯದಲ್ಲಿ ಜನರು ಎಚ್ಚರಿಕೆಯಿಂದ ನೆನಪಿನಲ್ಲಿಟ್ಟುಕೊಳ್ಳುವುದೇನೆಂದರೆ, ಪ್ರಜಾಪ್ರಭುತ್ವ ದೇಶದ ನಾಗರಿಕರಾಗಿ ಈ ಆಡಳಿತಗಾರರ ದೌರ್ಜನ್ಯಗಳಿಂದ ನಾವು ದಾರಿ ತಪ್ಪಬಾರದು ಮತ್ತು ನಮ್ಮ ರಾಜಕೀಯ ಮಾರ್ಗದಿಂದ ನಾವು ವಿರೋಧಾತ್ಮಕ ರೀತಿಯಲ್ಲಿ ವಿಮುಖರಾಗಬಾರದು. ಈ ಪ್ರಸ್ತುತ ಉದ್ವಿಗ್ನ ಹತಾಶೆಯಲ್ಲಿ ನಮ್ಮ ಪ್ರತಿನಿಧಿಗಳ ಮೇಲಿನ ನಂಬಿಕೆಯ ಕೊರತೆ, ಅಪನಂಬಿಕೆಯಲ್ಲಿ ಆ ಪ್ರಜಾಪ್ರಭುತ್ವವಾದಿ ಇದಕ್ಕೆ ಪರ್ಯಾಯವೇನು ಎಂದು ಯೋಚಿಸುತ್ತಾನೆ ಮತ್ತು ಪರಿಹಾರವಾಗಿ ರಾಜಕೀಯವನ್ನು ಪ್ರವೇಶಿಸಲು ನಿರ್ಧರಿಸುತ್ತಾನೆ. ಹಾಗೆ ಅವರು ರಾಜಕೀಯವನ್ನು ಪ್ರವೇಶಿಸಲು ನಿರ್ಧರಿಸಿದ ತಕ್ಷಣ ಆ ವ್ಯಕ್ತಿ ಜನರು ನಾಗರಿಕರಾಗಿ ರಾಜಕಾರಣಿಯಾಗಿ ಪ್ರಜಾಪ್ರಭುತ್ವವಾದಿಯಾಗಿ ರೂಪಾಂತರಗೊಳ್ಳುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾಗರಿಕರಿಗೆ ಕೊನೆಯ ರಾಜಕೀಯ ಆಶ್ರಯವೆಂದರೆ ಚುನಾವಣೆ. ಕೊನೆಯ ಉಪಾಯವಾಗಿ ಆ ಚುನಾವಣೆಗಳಲ್ಲಿ ಜನರು, ನಾಗರಿಕರು, ನಮಗೆ ಇನ್ನು ಮುಂದೆ ಪ್ರಸ್ತುತ ಆಡಳಿತಗಾರರು ಅಗತ್ಯವಿಲ್ಲ, ನಮ್ಮ ಪ್ರಸ್ತುತ ಪ್ರತಿನಿಧಿಗಳು ಸಂಬಂಧಿತ ಸಂಸದೀಯ ಶಾಸಕಾಂಗ ಸರ್ಕಾರದಲ್ಲಿ ಭಾಗವಹಿಸುವ ಅಗತ್ಯವಿಲ್ಲ. ಅವರು ನಮ್ಮ ಸಮಾಜದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಅರ್ಹರಾಗಿರುವ ಸಹ ಮತದಾರರಾಗಿರಬೇಕು ಮತ್ತು ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ರಾಜಕೀಯವಾಗಿ ಭಾಗವಹಿಸುವುದನ್ನು ತಡೆಯಬೇಕು. ನಮಗೆ ಸಾಮಾಜಿಕವಾಗಿ ಭದ್ರತೆ ಬೇಕು ಮತ್ತು ನಾವು ಅದನ್ನು ಸರ್ಕಾರದಲ್ಲಿ ಆಡಳಿತಾತ್ಮಕವಾಗಿ ರಚಿಸಬೇಕು ಎಂದು ನಿರ್ಧರಿಸುತ್ತಾರೆ ಎಂಬುದನ್ನು ನೆನಪಿಡಿ. ಪ್ರತಿ 5 ವರ್ಷಗಳಿಗೊಮ್ಮೆ ಬರುವ ಚುನಾವಣೆಗಳಿಗಾಗಿ ಕಾಯುವುದು ಮತ್ತು ಭಾರತದ ಪ್ರಜಾಪ್ರಭುತ್ವ ದೇಶದ ಸಹ ನಾಗರಿಕರ ಬೆಂಬಲದೊಂದಿಗೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಪ್ರಜಾಸತ್ತಾತ್ಮಕವಾಗಿ ಭಾಗವಹಿಸುವ ನಾಗರಿಕರ ರಾಜಕೀಯ ಹಕ್ಕುಗಳಲ್ಲಿ ಮತದಾರರಾಗಿ ಕೊಡುಗೆ ನೀಡುವುದು ಮತ್ತು ಸರ್ಕಾರದಲ್ಲಿ
ವ್ಯಕ್ತಿಯಲ್ಲಿ, ಜನರಲ್ಲಿ, ಸಮಾಜದಲ್ಲಿ ಸಹ ನಾಗರಿಕನಾಗಿ, ಸಹ ಮತದಾರನಾಗಿ, ರಾಜಕೀಯ ಪಕ್ಷದ ಅಭ್ಯರ್ಥಿಯಾಗಿ, ಚುನಾವಣೆಯಲ್ಲಿ ಪ್ರತಿನಿಧಿಯಾಗಿ ಮತ್ತು ಸಂಸತ್ತು ಮತ್ತು ಶಾಸಕಾಂಗದಲ್ಲಿ ಆಡಳಿತ ಪಕ್ಷದ ವಿರೋಧ ಪಕ್ಷದ ಸದಸ್ಯರಾಗಿ ಅದನ್ನು ಆಡಳಿತಾತ್ಮಕವಾಗಿ ಕಾರ್ಯಗತಗೊಳಿಸುವುದು. ಆದಾಗ್ಯೂ, ಭಾರತೀಯ ರಾಜಕೀಯದಲ್ಲಿ ಆಡಳಿತ ಪಕ್ಷದ ಪ್ರಜಾಪ್ರಭುತ್ವ ವಿಧಾನವು ಈ ವಿಷಯದಲ್ಲಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಲ್ಲಿ, ಸರ್ಕಾರ ಇರುವಲ್ಲಿ ಈ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿ ಸಂಸತ್ತು ಮತ್ತು ಶಾಸಕಾಂಗ ಸದಸ್ಯರು ಪ್ರತಿನಿಧಿಗಳಾಗಿ, ಅಭ್ಯರ್ಥಿಗಳಾಗಿ, ಸಹ ಮತದಾರರಾಗಿ ಮತ್ತು ಸಹ ನಾಗರಿಕರಾಗಿ, ತಮ್ಮ ಸಹವರ್ತಿ ಜನರಿಂದ ಆಯ್ಕೆಯಾದ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದನ್ನೆಲ್ಲ ಮಾಡುವ ಆಡಳಿತ ಪಕ್ಷದಲ್ಲಿ, ಮತದಾರರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು, ಅವರಿಂದ ಈ ಅನಿಯಮಿತ ಪ್ರಜಾಪ್ರಭುತ್ವ ಆಡಳಿತ ರಾಜಕೀಯ ವಂಚನೆಯಿಂದಾಗಿ ಮಾತ್ರವಲ್ಲದೆ, ಇಲಾಖಾ ಮಟ್ಟದಲ್ಲಿ ಆಡಳಿತಾತ್ಮಕ ಮತ್ತು ಅಧಿಕಾರಶಾಹಿ ವ್ಯವಸ್ಥೆಯ ಅಕ್ರಮಗಳಿಂದಾಗಿ ಮತ್ತು ಸರ್ಕಾರದಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಮತ್ತು ಉದ್ಯೋಗಿಗಳಿಂದ ಮತ್ತು ಈ ಅನಿಯಮಿತ ಪ್ರಜಾಪ್ರಭುತ್ವ ಆಡಳಿತ ವಂಚನೆಯಿಂದಾಗಿ. ಕಳೆದ 12 ವರ್ಷಗಳಲ್ಲಿ ನಾವು ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯ ಮತ್ತು ಚುನಾವಣೆಗಳಲ್ಲಿದ್ದಾಗ ನಮ್ಮ ಅನ್ಬು ಉದಯಂ ಕಚ್ಚಿಯ ರಾಜಕೀಯದ ಮೇಲೆ ಇದು ಬಹಳ ಪರಿಣಾಮ ಬೀರಿದೆ. ಇದು ಪ್ರಪಂಚದಾದ್ಯಂತದ ಇತರ ಕೆಲವು ಆಡಳಿತ ವ್ಯವಸ್ಥೆಗಳಲ್ಲಿ ಸಂಭವಿಸಿರಬಹುದು, ಆದರೆ ನಮ್ಮ ಅನ್ಬು ಉದಯಂ ಕಚ್ಚಿಯ ನಾಯಕತ್ವದ ಆಧಾರದ ಮೇಲೆ. ಈ 21ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯೊಂದಿಗೆ ಇದನ್ನೆಲ್ಲ ಎದುರಿಸಿದ ನಾಯಕನಾಗುತ್ತೇನೆ. ಇದಕ್ಕೆ ಸಂಬಂಧಿಸಿದಂತೆ, ನಾನು ವೈಯಕ್ತಿಕವಾಗಿ ಅನ್ಬು ಉದಯಂ ಪಕ್ಷದಿಂದ ಸರ್ಕಾರಕ್ಕೆ ಹಲವಾರು ಪತ್ರಗಳ ಮೂಲಕ ಆಡಳಿತಾತ್ಮಕವಾಗಿ ತಿಳಿಸಿದಾಗಲೆಲ್ಲ, ನಾನು ಎದುರಿಸಿದ ಮತ್ತು ಆ ನೆಲದಲ್ಲಿ ಕಂಡ ರಾಜಕೀಯ ಮತ್ತು ಚುನಾವಣಾ ಕ್ಷೇತ್ರದಲ್ಲಿನ ಕೆಟ್ಟ ಘಟನೆಗಳ ವಿವರಗಳ ಬಗ್ಗೆ. ಜನರ ಪ್ರತಿನಿಧಿಗಳಾಗಿ ಮತ್ತು ಸರ್ಕಾರದಲ್ಲಿ ಆಡಳಿತ ಪಕ್ಷವಾಗಿ, ಅವರು ಈ ವಿಷಯಗಳಿಂದ ಪ್ರಭಾವಿತರಾಗಿದ್ದಾರೆ, ಆದ್ದರಿಂದ ಅವರು ಯಾವುದೇ ಪರಿಣಾಮ ಬೀರದ ರೀತಿಯಲ್ಲಿ ಅನ್ಬು ಉದಯಂ ಪಕ್ಷದ ವಿರುದ್ಧ ಈ ಎಲ್ಲಾ ರಾಜಕೀಯ ದೌರ್ಜನ್ಯಗಳನ್ನು ಸಂಪೂರ್ಣವಾಗಿ ಮಾಡುತ್ತಿದ್ದಾರೆ. ಅವರು ತಮ್ಮ ಅಧಿಕಾರಾವಧಿಯೊಳಗೆ ಆಡಳಿತ ಪಕ್ಷದ ಆಡಳಿತಗಾರರ ಈ ಸರ್ಕಾರಿ ಕಚೇರಿಯ ಕಡತಗಳಲ್ಲಿ ಅನ್ಬು ಉದಯಂ ಕಚ್ಚಿಯ ಸಂಬಂಧಿತ ಪತ್ರಗಳನ್ನು ವಿಲೇವಾರಿ ಮಾಡಿ ತುರ್ತಾಗಿ ತೆಗೆದುಹಾಕಲಾಗುತ್ತದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಅನ್ಬು ಉದಯಂ ಕಚ್ಚಿಯ ಈ ಪತ್ರಗಳು ಸಾಮಾನ್ಯ ನಾಗರಿಕನ ನಿಜವಾದ ರಾಜಕೀಯ ಅವಲೋಕನಗಳು. ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರಾಗಿ ಸರ್ಕಾರದಲ್ಲಿ ಸ್ಥಾನಗಳನ್ನು ಹೊಂದುವ ಮೂಲಕ ದೇಶದಲ್ಲಿ ತಮ್ಮನ್ನು ಪ್ರಾಮಾಣಿಕ ಕ್ಲೀನ್ ಜನ ಪ್ರತಿನಿಧಿಗಳೆಂದು ಬಿಂಬಿಸುವವರ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತವೆ. ಅಂಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ